ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ತುಳಸಿ ಮಾತೆ, ಯಾವ ದುಷ್ಟಶಕ್ತಿನೂ ಪೀಡೆನೂ ನಮ್ಮ ಸಂಬಂಧದ ಮೇಲೆ ಬೀಳದೆ ಇರೋ ಹಾಗೆ ನಮಗೆ ಆಶೀರ್ವಾದ ಮಾಡಮ್ಮ. ಕಲ್ಯಾಣಿ, ಮುಂಚೆ ಆಗಿದ್ದ ತಪ್ಪು ಮತ್ತೆ ಆಗಲ್ಲ. ನಾನು ನಿನ್ನಿಂದ ದೂರ ಆಗಲ್ಲ ಅಂತ ನಿನ್ನ ಕಣ್ಮುಂದೆ ನಿಂತು ಹೇಳಬೇಕು ಅಂತಿದ್ದೆ. ಆದರೆ ನನ್ನ ಪ್ರೀತಿನ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ. ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಅಪ್ಪ ಹೇಳಿದ್ದೆ ಕರೆಕ್ಟು. ನಾನು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಥರ ಬಿಹೇವ್ ಮಾಡ್ತಾ ಇದ್ದೀನಿ. ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡನಾಗಿರಬೇಕು. ನನ್ನ ಪ್ರೀತಿ ಕಲ್ಯಾಣಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಆದರೆ ಹೊಸದಾಗಿ ಮಾಡಬೇಕು. ಹೇಗೆ? ಹೊರಟೋಗ್ತೀನಿ. ಆದ್ರೆ ಆ ಮಾಧುರಿ ಮಗಳು ನಿಮ್ಮ ಕಣ್ಣು ಮುಂದೆನೆ ಆರಾಮಾಗಿ ನಿಮ್ ಸೊಸೆಯಾಗಿ ಓಡಾಡ್ತಿರ್ತಾಳೆ. ಅವಳು ನನ್ನ ಗಂಡನ್ಗೆ ದೂರ ಮಾಡಿದ್ಲು, ನನ್ನ ಮಗುಗ್ ದೂರ ಮಾಡಿದ್ಲು. ನಾಳೆ ದಿನ ನಿಮ್ಮಿಂದ ನಿಮ್ಮ ಮಗನ್ನು ದೂರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅವಳು ಹುಟ್ಟೆ ಹಾಗೆ. ಅವತ್ತೇ ಇವರಮ್ಮ ಅನುಪಮಮ್ಮನಿಂದ ಅಜಯ್ ಚಿಕ್ಕಪ್ಪನ ದೂರ ಮಾಡಿದ್ರು. ನಾನ್ ಸಿದ್ದುನ ಮತ್ತೆ ಪ್ರೀತಿಸೋ ಹಾಗೆ ಮಾಡಿ ಶೌರ್ಯನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ನಾಟಕ ಆಡಿದ್ದ ಅಂತ ಅನುಮಾನ ಬರ್ತಿದೆ. ಏನಾಯ್ತು ಅತ್ತೆಗೆ? ಏನೋ ಕಳ್ಕೊಂಡಿರೋ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಅತ್ತೆ, ಸ್ಕೂಲಲ್ಲಿ ಲಂಚ್ ಬೆಲ್ ಹೊಡೆದಾಗೆ ಎಲ್ಲರಿಗಿಂತ ಮೊದಲು ನೀವೇ ನಿಮ್ ವಾಯ್ಸ್ ಅಲ್ಲಿ ಕಿರ್ಚಿ ಕರೀತಾ ಇದ್ರಿ. ಇವತ್ತೇನು ಡಿನ್ನರ್ ಟೈಮ್ ಮೀರ್ ಹೋಗಿದ್ರು ಹೊರಗಡೆ ಬರ್ತಾ ಇಲ್ಲ? ಅತ್ತೆ, ನಿಮ್ಮನೆ ಹೊರಗಡೆ ಎಲ್ಲ ಊಟ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಬನ್ನಿ ಊಟ ಮಾಡೋಣ. ಏನೇ ವೇಟಿಂಗಾ? ನನ್ ಜೊತೆ ಫೈಟಿಂಗ್ ಮಾಡಕ್ಕೆ ಕಾಲ್ ಕೆರ್ಕೊಂಡ್ ಬರೋಳು ನನ್ಗೋಸ್ಕರ ವೇಟಿಂಗಾ? ಅತ್ತೆ, ನೀವ್ ಬರೋವರೆಗೂ ತಿನ್ನೋದೇ ಇಲ್ಲ ಅಂತಿದ್ದಾರೆ. ನಿಮ್ಗೋಸ್ಕರನೇ ಕಾಯ್ತಾ ಇರೋದು. ಬನ್ನಿ. ಏಯ್, ನನಗೋಸ್ಕರ ಕಾಯೋ ಅಂತವ್ರು ಈ ಮನೇಲಿ ಯಾರಿದ್ದಾರೆ? ಎಲ್ರು ನಿನ್ನನ್ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರೆಸೋರೆ ಅಲ್ವಾ? ನನ್ನನ್ನ ತಿಂದ್ಯಾ, ಉಂಡ್ಯಾ, ಮಲ್ಗದ್ಯಾ ಅಂತ ಕೇಳೋ ಅಂಥವ್ರು ಯಾರೇ ಇದ್ದಾರೆ? ನನ್ನ ಅವಶ್ಯಕತೆ ಯಾರಿಗಿದೆ? ಅಯ್ಯೋ, ಅದ್ಯಾಕತ್ತೆ ಹಾಗೆ ಹೇಳ್ತಿದ್ದೀರಾ? ಇದು ನಿಮ್ಮನೆ. ನಿಮ್ ತವ್ರ ಮನೇನೂ ಇದೆ, ನಿಮ್ ಗಂಡನ ಮನೇನೂ ಇದೆ. ನೀವು ಎಲ್ಲರಿಗೂ ಬೇಕಾಗಿರೋರು. ಆಹಾ, ಎಂಥ ನಾಟಕದ ಮಾತುಗಳನ್ನ ಆಡ್ತೀಯೇ. ಅನುಪಮನ್ ಮಗಳು ಅಂತ ಪ್ರೂವ್ ಮಾಡ್ಬಿಟ್ಟೆ. ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾಳೆ. ಅತ್ತೆ, ನಮ್ಮಮ್ಮ ತುಂಬಾ ಒಳ್ಳೆಯವರು. ಯಾರ ತಂಟೆಗೂ ಅನಾವಶ್ಯಕವಾಗಿ ಬರಲ್ಲ. ಪಾಪ ಅವ್ರನ್ನ ಯಾಕೆ ಇನ್ವಾಲ್ವ್ ಮಾಡ್ತಿದ್ದೀರಾ? ಅವಳಿ ಮನೆಗ್ ಸೊಸೆ ಆಗ ಬಂದ ಮೇಲೆ ಈ ಮನೆ ಮಗಳ ಬೆಲೆ ಕಮ್ಮಿ ಆಗೋಯ್ತು. ನೀನ್ ನನ್ನ ಸೊಸೆ ಆಗ ಬಂದ ಮೇಲೆ ಇದ್ದಂತ ಸ್ವಲ್ಪ ಮರ್ಯಾದೆನೂ ಹೊರಟೋಯ್ತು. ಅಷ್ಟಕ್ಕೂ ಇವಾಗ ಏನಾಯ್ತು ಅತ್ತೆ ಹೀಗ್ ಮಾತಾಡ್ತಾ ಇದ್ದೀರಾ? ಇನ್ನು ಏನೇ ಆಗ್ಬೇಕು? ಅವಳು ಯಾವಳೋ ತಲೆ ಕೆಟ್ಟವಳು ಹೋದ್ಲು ಅಂತ ನೀವೆಲ್ಲರೂ ಸಂಭ್ರಮ ಪಡ್ತಿದ್ದೀರಾ. ಜೊತೆಗೆ ನಮ್ಮಮ್ಮ ಅದೇನೋ ಅವಾರ್ಡ್ ಗೆದ್ದಿರೋ ಥರ ಅವರೇ ಎಲ್ರಿಗೂ ಸಿಹಿ ಹಂಚ್ತಾ ಇದ್ದಾರೆ. ಏನ್ ಸಾಧಿಸಿದಾರ ಅಂತಾನೆ ಈ ಸಂತೋಷ ಸಂಭ್ರಮ? ನನ್ ಸಂತೋಷದ ಬಗ್ಗೆ ಯಾರಿಗಾದ್ರೂ ಕಾಳಜಿ ಇದ್ಯಾ? ಇಲ್ಲ. ಪ್ರತಿ ಕ್ಷಣನೂ ಕಲ್ಯಾಣಿ ಚೆನ್ನಾಗಿರ್ಬೇಕು, ಅವಳ ಸಂಸಾರ ಚೆನ್ನಾಗಿರ್ಬೇಕು, ಕಲ್ಯಾಣಿ ದೇವತೆ, ಕಲ್ಯಾಣಿ ಅದು, ಕಲ್ಯಾಣಿ ಇದು. ಇಷ್ಟು ವರ್ಷಗಳವರೆಗೂ ಆ ಅನುಪಮನ್ ಗೋಳು ನೀನ್ ಬಂದ್ಮೇಲೆ ನಿನ್ನನ್ ಹಾಡಿ ಹೋಗ್ಳೋದು. ಪಂಚಭಕ್ಷ ಪರಮಾನ್ನ ತಿನ್ಕೊಂಡು ಹಬ್ಬ ಮಾಡ್ತಿದ್ದೀರಲ್ಲ, ಮಾಡ್ಕೊಳ್ಳಿ. ಅದೇನತ್ತೆ, ಮನೆಯವರೆಲ್ಲ ಒಟ್ಟಿಗೆ ಸೇರಿ ಮಾಡೋದೇ ಹಬ್ಬ. ಯಾವುದೇ ಸಂತೋಷ ಆದ್ರೂ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅಜ್ಜಿ ಹೇಳಿದ್ದಾರೆ. ನೀವೆಲ್ರೂ ಸಂತೋಷವಾಗಿದ್ರೆ ಸಾಕಾಗ್ಬಿಡತ್ತಾ? ನನ್ ಸಂತೋಷ ಯಾರಿಗೂ ಬೇಕಾಗಿಲ್ವಾ? ಸಂಪದ ಹೊರಟೋಗಿದ್ದು ನಿಮ್ಗೂ ಹ್ಯಾಪಿನೇ ಅಲ್ವಾ ಅತ್ತೆ? ಸಂಪದ ಒಬ್ಳೆ ಈ ಮನೆಯಿಂದ ಹೊರಟೋದ್ರೆ ನನಗ್ ಸಂತೋಷ ಆಗಲ್ಲ. ನೀನು ಕೂಡ ನನ್ನ ಶತ್ರುನೇ. ಅವಳ ಜೊತೆಗೆ ನೀನು ಈ ಮನೆ ಬಿಟ್ಟು ಹೋಗಿದ್ದಿದ್ರೆ ಆಗ ನಿಮ್ಮಜ್ಜಿಗಿಂತ ನಾನು ತುಂಬಾ ಸಂತೋಷ ಪಡ್ತಿದ್ದೆ. ನನಗೆ ನೀನು ಸಂಪದ ಇಬ್ರು ಒಂದೇ. ಅವಳು ಮಧ್ಯದಲ್ಲಿ ಬಂದು ನನ್ನ ಮಗನ್ ಮರ್ಯಾದೆ ತೆಗೆದು ಹೊರಟೋದ್ಲು. ನೀನು ಬೆಕ್ಕಿನ ತರ ಬಂದು ಎಲ್ರನ್ನು ಬುಟ್ಟಿಗೆ ಹಾಕೊಂಡು ಹುಲಿ ತರ ಬದಲಾಗೋಕ್ ನೋಡ್ತಾ ಇದ್ಯಾ.
ನಾನು ಬದುಕಿರೋ ತನಕ ಹಾಗಾಗೋಕ್ ಬಿಡಲ್ಲ. ನೀನ್ ಈ ಮನೆ ಬಿಟ್ಟು ಹೋಗೋ ತನಕ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ. ಅತ್ತೆ, ನಿಮ್ಗೆ ಇಷ್ಟ ಇದ್ರು ಇಲ್ದೇ ಇದ್ರು ನಾನ್ ಮಾತ್ರ ಇಲ್ಲೇ ಇರ್ತೀನಿ. ಯಾಕಂದ್ರೆ ಇದೇ ನಾನು ಹುಟ್ಟಿದ ಮನೆ, ಇದೇ ನನಗೆ ಗಂಡನ ಮನೆ. ಅದೇ ಕಣೆ ನನ್ ಕರ್ಮ. ಏನತ್ತೆ ನಿಮ್ ಭಯ? ನಾನೆಲ್ಲಿ ನಿಮ್ ಮಗನ್ನ ಸೆರಗಲ್ಲಿ ಕಟ್ಕೊಂಡ್ ಬಿಡ್ತೀನೋ, ನಿಮ್ಮಿಂದ ಎಲ್ಲಿ ದೂರ ಮಾಡ್ತೀನೋ ಅಂತ ಅಲ್ವಾ? ಅನಾವಶ್ಯಕವಾಗಿ ಭಯ ಪಡ್ಬೇಡಿ ಅತ್ತೆ. ನಾನು ಸಂಪದ ಹಾಗಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು, ಅದರಲ್ಲಿ ನಾನಿರ್ಬೇಕು ಅನ್ಕೊಳ್ಳೋಳು. ಸಂಪದ ಹೋಗ್ತಾ ಹೋಗ್ತಾ ಬೇಕು ಅಂತ ನಿಮ್ಗೆ ದ್ವೇಷ ಹುಡ್ಸೋಕೆ ಅಂದಿರೋ ಮಾತುಗಳನ್ನ ಮನ್ಸಿಗೆ ತಗೊಂಡಿರೋ ಹಾಗಿದ್ದೀರಾ. ಹಾಲ್ನಂತ ಮನ್ಸಲ್ಲಿ ಅವಳು ವಿಷದ ಮಾತುಗಳನ್ನ ಹಾಕಿ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಜಗಳ ತರಬೇಕು ಅಂತ ಕತ್ಲಲ್ಲಿ ಬಾಣ ಬಿಟ್ಟು ಹೋಗಿದ್ದಾಳೆ. ನೀವು ಅವಳ ಮಾಯೆಗೆ ಬೀಳ್ಬೇಡಿ ಅತ್ತೆ. ಅವಳು ಮಾಯಗಾತಿ. ಹಾ, ಅವಳೊಬ್ಳು ಮಾಯಗಾತಿ, ನೀನೊಬ್ಳು ಮಿಟಗ್ಲಾಡಿ. ನನ್ ಮಗ ತುಂಬಾ ಅಮಾಯಕ ಕಣೆ. ಅವನ್ ಮನ್ಸು ಬೆಣ್ಣೆ ಮುದ್ದೆ. ನೀನ್ ಅವನಿಗೆ ಹತ್ರ ಆಗಿ ಅವನನ್ ಗೊಂಬೆ ತರ ಆಡ್ಸಿದ್ರೆ ಆಮೇಲೆ ನನ್ನ ಗತಿ ಏನು? ಅವರು ಅಷ್ಟು ಈಸಿಯಾಗಿ ಕರ್ಗೋಗೋ ಟೈಪ್ ಅಲ್ಲ ಅತ್ತೆ. ಜೊತೆಗೆ ಪೊಲೀಸ್ ಆಫೀಸರ್. ಯಾರನ್ನ ಎಲ್ಲಿಡ್ಬೇಕೋ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾರ ವಿಷಯದಲ್ಲಿ ಹೇಗೆ ಇದ್ರು ನಿಮ್ಮನ್ ಮಾತ್ರ ತಲೆ ಮೇಲೆ ಇಟ್ಕೊಂಡು ನೋಡ್ಕೋತಾರೆ. ಅಮ್ಮನ್ ಮುದ್ದಿನ ಮಗ ಅಲ್ವಾ? ಎಷ್ಟೇ ಅಮ್ಮನ್ ಮಗ ಆಗಿದ್ರು ನಿನ್ನಂತ ಕಿಲಾಡಿ ಹೆಂಡತಿ ಅವನನ್ನ ನಿನ್ ಕಡೆ ತಿರ್ಗಿಸ್ಕೊಳ್ಳೋಕೆ ಎಷ್ಟು ಹೊತ್ತು? ಹಾಗೆ ಗಾಳಿ ಬಂದ್ ಕಡೆ ತಿರ್ಗೋರೆ ಆಗಿದ್ರೆ ಅವ್ರ ಲೈಫ್ ಒಳಗೆ ಬರ್ತಿದ್ದ ಹಾಗೇನೆ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಿದ್ದೆ ಅಲ್ವಾ? ಐಸ್ ಕ್ಯೂಬ್ಸ್ ಮೇಲೆ ನಿಂತ್ಕೊಂಡು ಶಿಕ್ಷೆನ ಅನುಭವಿಸ್ತಾ ಇರ್ಲಿಲ್ಲ. ಆದ್ರೂ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರ್ಬೇಕು ಅಂತ ಬೇಡ್ಕೋಬೇಕೇ ಹೊರತು ದೂರ ಆಗ್ಬೇಕು ಅಂತ ಬೇಡ್ಕೊಳ್ಳೋದು ಎಷ್ಟು ಮಾತ್ರಕ್ಕೆ ನ್ಯಾಯ ಆತೆ? ತಾಯಿ ಮಗನ್ನ ದೂರ ಮಾಡ್ಬೇಕು ಅಂತ ನೋಡೋದು ಅದ್ಯಾವ ನ್ಯಾಯ? ನನ್ನ ಮಗ ಯಾವತ್ತು ನಾನು ಬರೋ ತನಕ ಒಂದು ತುತ್ತು ಅನ್ನ ತಿಂದವನಲ್ಲ. ಆದ್ರೆ ಇವತ್ತು ಅವನು ನನ್ನ ಪೂರ್ತಿಯಾಗಿ ಮರ್ತು ಹೋಗಿ ನಿನ್ ಸೆರ್ಗಿಟ್ಕೊಂಡು ಓಡಾಡ್ತಾ ಇದ್ದಾನೆ. ಕೊನೆ ಪಕ್ಷ ಊಟ ಮಾಡ್ದ್ಯಾ ಅಂತ ಕೂಡ ಕೇಳಲಿಲ್ಲ. ಹೀಗಾಗ್ತಾ ಇರೋದು ಫಸ್ಟ್ ಟೈಮ್. ಇದೇ ಲಾಸ್ಟ್ ಟೈಮ್ ಅನ್ಕೊಳಮ್ಮ, ಮತ್ತೆ ರಿಪೀಟ್ ಆಗಲ್ಲ. ಯಾವುದು? ನನ್ನ ಬಿಟ್ಟು ತಿನ್ಬೇಕು ಅಂತ ಅನ್ಕೊಳ್ಳೋದಾ ಅಥವಾ ಇವಳು ಸೆರ್ಗಿಟ್ಕೊಂಡು ತಿರ್ಗೋದಾ? ಅಮ್ಮ, ಏನಮ್ಮ ಆ ಮಾತುಗಳು? ಕಲ್ಯಾಣಿ ನೀನ್ ಸೊಸೆ, ಆದರೆ ಸಂಪದ ಅಂತ ಸೊಸೆ ಅಂತೂ ಅಲ್ವಲ್ಲ. ನಿನ್ನನ್ನ ನನ್ನನ್ನ ಎಲ್ರನ್ನೂ ಹ್ಯಾಪಿಯಾಗಿಡೋದಕ್ಕೆ ಎಷ್ಟು ತ್ಯಾಗ ಮಾಡಿದಾಳೆ ಅಂತ ನಾನು ಹೇಳಬೇಕಾಗಿಲ್ಲ, ನಿನಗೂ ಗೊತ್ತು. ಆದರೂ ಪ್ರತಿ ಚಿಕ್ಕ ವಿಷಯಕ್ಕೂ ಹೀಗೆ ಬೇಜಾರು ಮಾಡ್ಕೊಳ್ಳೋದು ಅಂದ್ರೆ ಏನಮ್ಮ? ಬಾಮ, ಊಟ ಬಡಿಸು ಬಾಮ. ನನಗೆ ಹಸಿವಿಲ್ಲ ಅಂತ ಪಲ್ಲವಿಗೆ ಹೇಳಿದ್ದೀನಿ. ನೀನ್ ತಿನ್ನಲ್ಲ ಅಂದ್ರೆ ನಾನು ತಿನ್ನಲ್ಲ. ಈ ಮಾತುಗಳಿಗೇನ್ ಕಮ್ಮಿ ಇಲ್ಲ. ನಿಮ್ಮ ಅಜ್ಜಿ ಮಾಡಿದ ಪಾಯಸನ ತಿಂದೆ ತಾನೆ? ನಮ್ಮ ಅಜ್ಜಿ ಪಾಯಸನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಿನ್ಗೂ ಗೊತ್ತಲ್ವಾ? 1 ಕಪ್ ಮಾತ್ರ ತಿಂದೆ ಅಷ್ಟೇ. ನಿನ್ ನೆನಪಾಗ್ತಿದ್ದ ಹಾಗೆ ಪಕ್ಕಕ್ಕಿಟ್ಬಿಟ್ಟೆ. ಅಲ್ಲಿ ಎಲ್ಲರೂ ನಿನಗೋಸ್ಕರ ವೇಟಿಂಗ್ ಅಮ್ಮ. ಪಾಪ ಯಾರೂ 1 ತುತ್ತು ಕೂಡ ತಿಂದಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ಮಮ್ಮ ಕಷ್ಟಪಟ್ಟು ಅಡುಗೆ ಮಾಡಿದಾರಮ್ಮ. ಪಾಪ ಅವರೇ ನಿನ್ನ ನೆನಪು ಮಾಡ್ಕೊಂಡಿದ್ದು ಕೂಡ. ನೀನ್ ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ. ನಿನ್ ಮೇಲೆ ಅಜ್ಜಿಗೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತಿಲ್ಲಮ್ಮ. ಅದನ್ನ ನೀನು ಉಳಿಸ್ಕೋಬೇಕು. ಬಾಮ್ಮ, ನನ್ ಮುದ್ದು ಅಮ್ಮ ಅಲ್ವಾ, ಪ್ಲೀಸ್ ಬಾಮ್ಮ. ಸರಿ ಸರಿ. ಯಾಕೆ ಆಫೀಸರ್ ಅಲ್ಲೇ ನೋಡ್ತಾ ನಿಂತ್ಬಿಟ್ರಿ? ಐ ಆಮ್ ಸಾರಿ ಕಲ್ಯಾಣಿ. ಎಷ್ಟ್ ಸಲ ಹೇಳ್ತೀರಾ? ಆಲ್ರೆಡಿ ಹೇಳಿದ್ರಲ್ಲ. ನಿನ್ನ ಸಹನೆಗೆ, ನಿನ್ನ ಪ್ರೀತಿಗೆ
ಎಷ್ಟು ಸಾರಿ ಹೇಳಿದ್ರೂ ಕಡಿಮೆನೆ. ನಾನಿಲ್ಲಿಗೆ ಬರೋಕ್ಕೂ ಮುಂಚೆ ನೀವಿಬ್ರು ಏನ್ ಮಾತಾಡ್ಕೋತಿದ್ರೋ ನನಗೆ ಗೊತ್ತಿಲ್ಲ, ಆದ್ರೆ ಅಮ್ಮ ನಿನ್ನ ಬೈತಿದ್ರು ಅಂತ ಗೊತ್ತಾಯ್ತು. ಅಮ್ಮಗೆ ಸಂತೋಷ ಹಂಚೋದು ಗೊತ್ತಿಲ್ಲ, ಅಪಾರ್ಥ ಮಾಡ್ಕೊಳ್ಳೋದು ಮಾತ್ರ ಗೊತ್ತು. ನಿಮ್ಮಮ್ಮನ ಮೇಲಿದ್ದ ಬ್ಯಾಡ್ ಇಂಪ್ರೆಷನ್ನ ನಿನ್ನ ಮೇಲೂ ಕೂಡ ತೋರಿಸ್ತಾ ಇದ್ದಾರೆ. ನಿನ್ನ ತಪ್ಪುಗಳು ಇಲ್ಲದೆ ಇದ್ರೂ ಕೂಡ ಮಾತಲ್ಲಿ ನೋವು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಆಫೀಸರ್, ಅತ್ತೆ ನನ್ನ ಅವ್ರ ಸೋದರ ಸೊಸೆ ಅಂತ ಅನ್ಕೊಂಡಿರೋದಕ್ಕೆ ನನಗೆ ಅಷ್ಟೊಂದು ಮಾತು ಅಂತಾರೆ, ಅಧಿಕಾರ ಚಲಾಯಿಸ್ತಾರೆ. ಅತ್ತೆ ಅಷ್ಟಕ್ಕೂ ನನ್ನ ಜೊತೆ ಮಾತಾಡ್ತಾ ಇರೋದಕ್ಕಿಂತ ಏನೋ ಒಂದು ಅಂತ ಇದ್ರೇನೆ ನನಗೂ ಸಂತೋಷ ಆಗುತ್ತೆ. ಅತ್ತೆಗೆ ನಾನು ಸಂಪೂರ್ಣವಾಗಿ ಅರ್ಥ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗಬಹುದು. ನೀವು ಹೇಳ್ದಾಗೆ ಅತ್ತೆಗೆ ನನ್ನ ಮೇಲೆ ಕೋಪ ಇಲ್ಲ, ನಮ್ಮಮ್ಮನ ಮೇಲೆ ಕೋಪ. ನಮ್ಮ ಕೈಯಲ್ಲಿರೋ 5 ಬೆರಳುಗಳೇ ಒಂದೇ ತರ ಇರೋದಿಲ್ಲ. ಇನ್ನು ಮನೇಲಿರೋರೆಲ್ಲರೂ ಒಂದೇ ತರ ಇರಬೇಕು ಅನ್ಕೊಳ್ಳೋದು ನಮ್ ತಪ್ಪಾಗುತ್ತೆ. ಈ ಮನೆಗೆ ನೀನ್ ಬಂದಾಗ 17 ವರ್ಷದ ತುಂಟು ಹುಡುಗಿ, ಒಂದು ಮಾತು ಹೇಳಿದ್ರೆ ಅದಕ್ಕೆ 10 ಮಾತನ್ನ ವಾಪಸ್ ಕೊಡ್ತಿದ್ದೆ. ಆದ್ರೆ ಈಗ 60 ವರ್ಷದ ಮುದುಕಿ ತರ ಮಾತಾಡ್ತಿದ್ಯಾ. ಅಂದ್ರೆ ಮುದ್ಕೆ ಆಗೋದೆ ಅಂತ ಹೇಳ್ತಿದ್ದೀರಾ? ಅಲ್ಲ, ಅಷ್ಟೊಂದು ಮೆಚುರಿಟಿ ಬಂದಿದೆ ಅಂತ ಹೇಳ್ತಿದ್ದೀನಿ. ನಿಜವಾಗ್ಲೂ ನಿನ್ನ ಸೃಷ್ಟಿ ಮಾಡಿರೋ ಬ್ರಹ್ಮದೇವನೇ ಗ್ರೇಟ್. ಕಲ್ಯಾಣಿ, ನಿಮ್ ತುಂಟು ಮಾತಿಂದ ನನ್ನ ಸುಮ್ನೆ ರೇಗಿಸ್ಬೇಡಿ. ನಾನು ಇವಾಗ್ಲೇ ಬರ್ತೀನಿ. ಅಜ್ಜಿ ಯಾಕೋ ಕರೆದ್ರು? ಹೊಸ ಬೆಳಕು ಬರ್ಬೇಕಮ್ಮ. ಈ ವಿಳೆದೆಲೆಯಿಂದ ಏನಾಗುತ್ತೆ ಅಜ್ಜಿ? ಇದು ವಿಳ್ಯದೆಲೆ ಅಲ್ಲಮ್ಮ, ತಾಂಬೂಲ. ನೀವಿಬ್ರು ಒಟ್ಟಿಗೆ ಊಟ ಮಾಡಿದ್ರಲ್ವಾ, ಇದನ್ನ ನಿನ್ ಕೈಯಾರೆ ನನ್ನ ಮೊಮ್ಮಗನಿಗೆ ನೀನ್ ತಿನ್ನಿಸ್ಬೇಕು. ಆಮೇಲೆ ತಾಂಬೂಲದ ಅರ್ಧನ ನನ್ನ ಮೊಮ್ಮಗ ನಿನಗೆ ತಿನ್ನಿಸ್ತಾನೆ. ಯಾಕಜ್ಜಿ ಇದೆಲ್ಲ? ಊಟ ಮಾಡಿದ್ದು ಅರ್ಗೋಕೆ, ಹಾಗೆ ನಿಮ್ಮಿಬ್ರ ಮಧ್ಯೆ ಇರೋ ದೂರ ಕಡಿಮೆ ಆಗೋಕೆ. ನೋಡಿದ್ರಾದ್ಗೆ ಶೌರ್ಯ ಕಲ್ಯಾಣಿ ಮಧ್ಯೆ ಸಂಪದ ಅನ್ನೋ ಅಡ್ಡಿ ತೊಲಗ್ತಿದ್ದ ಹಾಗೇನೆ ಕಲ್ಯಾಣಿ ಮತ್ತೆ ಶೌರ್ಯನ್ ಒಂದ್ ಮಾಡೋದಕ್ಕೆ ಅತ್ತೆ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ. ಅಜ್ಜಿ, ಅನ್ಕೊಳ್ದೆ ಇದೆಲ್ಲ ಆದ್ರೆ ಪರವಾಗಿಲ್ಲ. ನಾನೇ ಹೋಗಿ ಆಫೀಸರ್ಗೆ ತಿನ್ಸ್ಬೇಕು ಅಂದ್ರೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ನೋಡಮ್ಮ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಇರ್ಬೇಕೆ ಹೊರತು ಬೇರೇನೂ ಇರಬಾರ್ದು. ಅಜ್ಜಿ, ಇದನ್ನ ಆಫೀಸರ್ ಮುಂದೆ ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅದು ನೀವು ತಾತಂಗೆ ಹೇಗೆ ತಿನ್ನಿಸ್ತೀರೋ ಹೇಳಿ, ಅದೇ ತರ ನಾನು ಅವ್ರಿಗೆ ತಿನ್ನಿಸ್ತೀನಿ. ನಾಚಿಕೆ ಇಲ್ಲದೆ ಹೇಗೆ ಕೇಳ್ತಿದ್ದಾಳೆ ನೋಡಿ. ಆ ದಿನಗಳೇ ಬೇರೆ ಕಲ್ಯಾಣಿ.
ಅದೆಲ್ಲ ಇವಾಗ ಯಾಕೆ, ನಿನ್ನ ಗಂಡನ್ಗೆ ಹೇಗ್ ತಿನ್ನಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ನೋಡು, ವಿಳ್ಳೆದೆಲೆನ ಬೆರಳುಗಳಿಂದ ಹೀಗ್ ಚೆನ್ನಾಗಿ ಸುತ್ತಿ, ಸ್ವಲ್ಪ ಪ್ರೀತಿ ಪ್ರೇಮ, ಸ್ವಲ್ಪ ತುಂಟತನ, ಇನ್ನು ಸ್ವಲ್ಪ ಹುಡುಗಾಟಿಕೆಯಿಂದ ಹೀಗೆ ನಿನ್ನ ಗಂಡನ್ಗೆ ತಿನ್ನಿಸ್ಬೇಕು. ಆಗ ನಿನ್ನ ಮೇಲಿರೋ ಪ್ರೀತಿ ನಿನ್ನ ಗಂಡನ ಕಣ್ಣಲ್ಲಿ ಕಾಣುತ್ತೆ. ಅಮ್ಮೋ, ನಿಮಗ್ ತುಂಬಾ ಗೊತ್ತಿದೆ ಅಜ್ಜಿ. ಸರಿ, ವಿಳಿದೆಲೆ ತಗೊಂಡು ಹೋಗಿ ಆಫೀಸರ್ಗೆ ತಿನ್ನಿಸ್ತೀನಿ. ಮತ್ತೆ ವಿಳ್ಳಿದೆಲೆ ಅಂತಿದ್ಯಲ್ಲ, ತಾಂಬೂಲ ಅಂತ ಹೇಳ್ಬೇಕು. ಸರಿ ಅಜ್ಜಿ. ಸರಿ, ಮಾಡ್ಕೊಡ್ತೀನಿ, ತಗೊಂಡು ಹೋಗು. ಆಹಾ, ಬೇಕಾಗಿಲ್ಲ ಅಜ್ಜಿ. ಹೇಳಿದ್ರಲ್ಲ, ಇನ್ನು ನಾನೇ ನೋಡ್ಕೋತೀನಿ. ತಾಂಬೂಲ ಅಂತೆ ಅವಳು ಬೆರಳಲ್ಲಿ ಇಟ್ಕೊಂಡು ತಿನ್ನಿಸ್ತಾಳಂತೆ. ಈಗ್ಲೇ ಶೌರ್ಯಂಗ್ ಕಲ್ಯಾಣಿ ದೇವತೆ ಆಗೋಗಿದ್ದಾಳೆ. ಇಬ್ರು ತಾಂಬೂಲ ತಿಂತ ಮೈ ಮರ್ತೋಗಿ ಹಾಗೆ ತೇಲಾಡ್ತಿದ್ರೆ ಅವ್ರಿಬ್ಬರನ್ನ ಹಿಡಿಯಕ್ಕಾಗತ್ತಾ? ನಮ್ ಬಾಲನ್ ಕತ್ತರಿಸೋದಕ್ ಶುರು ಮಾಡ್ತಾಳೆ. ಅದ್ರಲ್ಲೂ ಅತ್ಗೆ ಮೊದ್ಲು ಕತ್ತರಿಸೋದು ನಿಮ್ದೆ. ಅದೇ ಅತ್ಗೆ, ನಿಮಗ ಅವಳು ಹೇಗ್ ಮೊದಲನೇ ಶತ್ರುನೋ ಅದೇ ತರ ಅವಳಿಗೂ ನೀವೇ ಅಲ್ವಾ ಮೊದಲನೇ ಶತ್ರು. ಅವರಿಬ್ರು ಒಂದಾದ್ರೆ ನಿಮ್ ಜುಟ್ಟು ಅವಳ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಿದೀನಿ. ಏನೋ ಪಾಪ, ಕಷ್ಟ ಎಲ್ಲ ಬರೀ ನಿಮಗೆ, ಸುಖ ಮಾತ್ರ ಕಲ್ಯಾಣಿಗೆ. ಅಂದ್ರೆ ಅಂದ್ರೆ ನಿಮ್ಮಮ್ಮನೇ ಮುಂದೆ ನಿಂತು ಅವರಿಬ್ಬರನ್ನ ಒಂದ್ ಮಾಡ್ತಿದಾರಲ್ವಾ. ಕಲ್ಯಾಣಿ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ. ಶೌರ್ಯಂಗೆ ಅವನ ಹೆಂಡತಿ ಬೆಲ್ಲದ ತರ ಸಿಹಿ ಆಗ್ಬಿಡ್ತಾಳೆ. ಅಮ್ಮ ಹೇಳ್ದಂಗ್ ಕೇಳ್ತಾರೆ, ನೀವು ಕೈ ಬೊಂಬೆ ಆಗ್ಬಿಡ್ತೀರ. ಆ ಸಂಪದ ಏನ್ ಮಾಡಿದ್ರು ನಮಗ್ ಗೊತ್ತಾಗ್ತಿತ್ತು, ಆದ್ರೆ ಈ ಕಲ್ಯಾಣಿ ಮಾಡೋದು ಗೊತ್ತೇ ಆಗೋದಿಲ್ಲ. ನನ್ನ ಬಗ್ಗೆ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣತ್ತೆ ಪಲ್ಲವಿ. ಇವತ್ತು ರಾತ್ರಿ ಅವಳು ತಾಂಬೂಲ ತಿನ್ನಿಸ್ಲಿ, ನಾಳೆ ಬೆಳಗ್ಗೆಯಿಂದ ನಾನು ಅವಳಿಗೆ ನಕ್ಷತ್ರ ತೋರಿಸ್ತೀನಿ. ಆ ಕಲ್ಯಾಣಿನ ನಾವೇನು ಮಾಡಕ್ಕಾಗಲ್ಲ ಅತ್ಗೆ. ಆ ನಕ್ಷತ್ರ ನಮಗ್ ಕಾಣಿಸ್ಕೊಳ್ದೇ ಇದ್ರೆ ಸಾಕು.